ಕನ್ನಡ ಅಂದಿದ್ದಕ್ಕೆ ಮತ್ತೆ ದರ್ಪ ತೋರಿದ್ದಾರೆ ಕಿಡಿಗೇಡಿಗಳು. ಪಬ್ನಲ್ಲಿ ಕನ್ನಡ ಹಾಡು ಹಾಕಿ ಅಂದಿದ್ದಕ್ಕೆ ಹಲ್ಲೆಯನ್ನ ಮಾಡಿದ್ದಾರೆ. ಬೌನ್ಸರ್ಸ್ ಮೂಲಕ ಹಲ್ಲೆ ಮಾಡಿಸಿದ್ದಾರೆ ಅನ್ನೋ ಆರೋಪ. ಕನ್ನಡ ಅಂದಿದ್ದಕ್ಕೆ ಮತ್ತೆ ದರ್ಪವನ್ನ ತೋರಿದ್ದಾರೆ ಕಿಡಿಗೇಡಿಗಳು. ಪಬ್ನಲ್ಲಿ ಕನ್ನಡ ಹಾಡಾಕ್ರಿ ಅಂತ ಕೇಳಿದ್ದಕ್ಕೆ ಈ ರೀತಿಯಾಗಿ ಹೊಡೆದಿದ್ದಾರೆ. ಬೌನ್ಸರ್ ಮೂಲಕ ಹಲ್ಲೆಯನ್ನ ಮಾಡಿಸಿದ್ದಾರೆ ಅನ್ನೋ ಆರೋಪ. ಕಾರ್ತಿಕ್ ಮತ್ತು ಸ್ನೇಹಿತರ ಮೇಲೆ ಪಬ್ ಸಿಬ್ಬಂದಿ ಹಲ್ಲೆಯನ್ನ ಮಾಡಿದ್ದಾರೆ. ಪಬ್ನ ಒಳಭಾಗದಲ್ಲಿಯೇ ವಿಡಿಯೋ ಮಾಡಿದ್ದ ಕಾರ್ತಿಕ್ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿರುವುದು. ಮಾರತಳ್ಳಿ ಸೈಡ್ ವಾಕ್ ಎಂಬ ಪಬ್ನಲ್ಲಿ ಆಗಿರುವಂಥ ಘಟನೆ ಇದು. ಅಂದರೆ ಬೆಂಗಳೂರು, ಮಾರತಳ್ಳಿ ಅಂತ ಅಂದರೆ ಬೆಂಗಳೂರಿನಲ್ಲಿ ಕನ್ನಡ ಹಾಡು ಹಾಕಿ ಅಂತ ಅಂದಿದ್ದಕ್ಕೆ ಕನ್ನಡಿಗರ ಮೇಲೆ ಹಲ್ಲೆ ಆಗಿರೋದು. ನಾನೆಲ್ಲೋ ಬೇರೆ ಕಡೆ ಆಗಿದೆ ಏನೋ ಅಂದ್ಕೊಂಡಿದ್ದೆ. ಮಾರತಳ್ಳಿ ಇದು ಬೆಂಗಳೂರಲ್ಲಿ ಆಗಿರುವಂಥದ್ದು. ಇದು ಅಲ್ರಿ, ನಮ್ಮ ಬೆಂಗಳೂರು, ನಮ್ಮ ಕರುನಾಡು, ನಮ್ಮ ಕರ್ನಾಟಕ. ಪಬ್ನಲ್ಲಿ ಬೇರೆ ಸಾಂಗ್ ಹಾಕ್ತೀರಾ, ಕನ್ನಡ ಸಾಂಗ್ ಹಾಕಿ ಅಂತ ಕೇಳಿದ್ದಕ್ಕೆ ಬೌನ್ಸರ್ಸ್ನ ಕರೆಸಿ ಅವ್ರನ್ನ ಹೊಡೆಸ್ತೀರಿ ಅಂತ ಅಂದರೆ ಎಲ್ಲಿದ್ದೀರಿ ನೀವು? ಪಬ್ನವರು ಬೆಂಗಳೂರಲ್ಲಿದ್ದೀರಾ ಅಥವಾ ಮಹಾರಾಷ್ಟ್ರದಲ್ಲಿದ್ದೀರೋ ಅಥವಾ ಅಮೇರಿಕಾದಲ್ಲಿದ್ದೀರೋ? ಬೆಂಗಳೂರಿನಲ್ಲಿದ್ದೀರಾ ಅಂತ ಅಂದ್ರೆ ಕನ್ನಡಕ್ಕೆ ಮೊದಲ ಆದ್ಯತೆ ಇರಬೇಕು. ನಾನು ಇದೇ ಮಾರತಳ್ಳಿ, ನಾನು ದಯವಿಟ್ಟು ಎಲ್ಲಾ ಕನ್ನಡ ಸಂಘಟನೆಗಳು ಬರಬೇಕು ಅಂತ ಕೇಳ್ಕೊಂಡಿದ್ದೀನಿ. ರೂಪೇಶ್ ಅಜ್ಜನ್ ಅವರೇ, ದಯವಿಟ್ಟು ಈ ಲೈವ್ ಮುಗಿದ ತಕ್ಷಣ ನಿಮ್ಗೆ ಕರೆ ಮಾಡ್ತೀನಿ. ದಯವಿಟ್ಟು ಇದ್ರ ಕಡೆ ಗಮನ ಕೊಡಿ. ಮಾರತಳ್ಳಿದಲ್ಲಿ ಅತಿ ಹೆಚ್ಚು ಪರಭಾಷಿಕರಾಗಿದ್ದಾರೆ. ಒಂದೊಂದು ಕನ್ನಡ ಸಂಘ ಕೇಳಿದ ಕನ್ನಡಿಗರೇ ಇವರೆಲ್ಲ. ನೋಡಿ, ಇವರೆಲ್ಲ ಕನ್ನಡಿಗರಾದ್ರೂ ನೋಡಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ದಯವಿಟ್ಟು ಬನ್ನಿ. ಸ್ನೇಹಿತರೆ ನೋಡಿ, ಮಾರತಳ್ಳಿಯವರು ಅಂತಾರೋ ಇದು ಸೈಡ್ ವಾಕ್, ಇದು ಒಂದೊಂದು ಕನ್ನಡ ಸಂಘ